ನನ್ನ ಮಗನಿಗೋಸ್ಕರ ನಿನ್ನ ಚಿಂತೆ ಮತ್ತು ಧೈರ್ಯ ಒಪ್ಪುವಂತದ್ದೇ. ಆದ್ರೆ ಏನಮ್ಮ? ನೀನ್ ಹೇಗ್ ಎದುರಿಸ್ತೀಯ ಅವ್ರನ್ನ? ನೀನಿನ್ನೂ ಚಿಕ್ಕವನು, ನನ್ ಪಾರಸನ್ ತರಾನೆ. ಮತ್ತವನು ವಿಶಾಲವಾದ ರಾಕ್ಷಸ. ಅಮ್ಮ ಹೇಳ್ತಾಳೆ, ಅಪಾಯ ಮತ್ತೆ ಭಯನ ಎದುರಿಸೋದು ಶರೀರದಿಂದಲ್ಲ, ಧೈರ್ಯದಿಂದ ಎದುರಿಸಬೇಕಾಗತ್ತೆ. ಒಮ್ಮೆ ಧೈರ್ಯದ ಜೊತೆಗೆ ವ್ಯಕ್ತಿ ನಿಂತ್ಕೊಂಡ್ರೆ ಆಗ ದೊಡ್ಡ ದೊಡ್ಡ ಅಪಾಯನೂ ಓಡೋಗುತ್ತೆ. ಆದ್ರೆ ಅವನು ಪೂರ್ತಿಯಾಗಿ ಕೆಟ್ಟ ಗುಣಗಳೇ ಇದೆ. ನ್ಯಾಯ, ನೀತಿ, ಭಾವನೆ ಏನೂ ಇಲ್ಲ ಅವನಿಗೆ. ಇದ್ಯಾ ಹೊಸ ವಿಷಯ ಹೇಳಿ? ಅದೆಲ್ಲ ಕೆಟ್ಟ ಗುಣನು ಅಸುರನ ಮೂಲ ಗುಣ. ಅಂದ್ರೆ ನೀನ್ ನಿಜವಾಗ್ಲೂ ನನ್ ಮಗನ್ ರಕ್ಷಣೆ ಮಾಡ್ತೀಯ? ನಿನ್ನ ಪ್ರಾಣನ ಅಪಾಯಕ್ಕೆ ಒಡ್ಡಿ. ಅದೃಷ್ಟವಂತೆ ನಿಮ್ಮಮ್ಮ ನಿನ್ನಂತ ಹುಡುಗಂಗೆ ಜನ್ಮ ಕೊಟ್ಲು. ಇಲ್ಲ ಅಮ್ಮ, ನಾನ್ ನನ್ ಪ್ರಾಣಕ್ಕೆ ಅಪಾಯ ತಂದ್ಕೊಳ್ತಿಲ್ಲ. ಇಲ್ಲಿವರೆಗೂ ನನ್ನ ಅಪ್ಪ ಹೇಳಿದ ಮಾತನ್ನ ನೆನ್ಪು ಮಾಡ್ಕೊಂಡು ಅದ್ರ ಉಪಯೋಗ ಮಾಡೋ ಪ್ರಯತ್ನ ಮಾಡ್ತಿದೀನಿ. ನನಗ್ ಅರ್ಥ ಆಗ್ಲಿಲ್ಲ. ನನ್ನ ಅಪ್ಪ ಹೇಳ್ತಾರೆ, ಯಾವ್ದೇ ಸಮಸ್ಯೆ ಅಥವಾ ಸಂಕಷ್ಟ ಮನುಷ್ಯನ ನಂಬಿಕೆಗಿಂತ ದೊಡ್ಡದು ಮತ್ತು ಬಲಶಾಲಿ ಆಗಿರಲ್ಲ. ಗೆಲುವು ಯಾವಾಗ್ಲೂ ಧೈರ್ಯ ಮತ್ತೆ ನಂಬಿಕೆಯಿಂದಾನೇ ಸಿಗೋದು ಅಮ್ಮ, ಮನುಷ್ಯಂದಲ್ಲ. ಮನುಷ್ಯ ಅದರ ಶ್ರೇಷ್ಠ ತಗೋತಾನೆ. ನಿನ್ನ ಋಣನ ನನ್ ಯಾವತ್ತೂ ತೀರ್ಸಕ್ಕಾಗಲ್ಲ ಕಂದ. ನಿಮ್ಮ ಹಿಂದಿನ ಜನ್ಮದ ಋಣನೇ ತೀರಿಸ್ತಿರೋದ್ ನಾನು. ನಿಮ್ಮ ಭಕ್ತಿಗೆ ಪ್ರಸನ್ನನಾದ ನಾನು ನಿಮ್ಗೆ ವರದಾನ ಕೊಟ್ಟಿದ್ದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ದೇವಿ, ನಿನ್ನ ತಪಸ್ಸು ಪೂರ್ಣವಾಯಿತು. ಒಬ್ಬ ಅಸುರ ಕನ್ಯೆಯ ತಪಸ್ಸಿಗೆ ಪ್ರಸನ್ನರಾಗಿ ನೀವು ಬಹಳ ದೊಡ್ಡ ಕೃಪೆ ಮಾಡಿದಿರಿ ಪ್ರಭು. ವರದಾನ ಕೇಳು. ಪ್ರಭು, ನಾನ್ ನಿಮ್ಮನ್ನ ನನ್ನ ಪುತ್ರನಾಗಿ ಪಡೆಯೋಕೆ ಬಯಸ್ತೀನಿ. ಮುಂದಿನ ಜನ್ಮದಲ್ಲಿ ನಾನು ನಿನಗೆ ಪುತ್ರನ ರೂಪದಲ್ಲಿ ಖಂಡಿತ ಪ್ರಾಪ್ತನಾಗುವೆ ಮತ್ತು ನಿನ್ನನ್ನು ಅಮ್ಮ ಎಂದು ಕರೆಯುತ್ತೇನೆ. ಧನ್ಯಳಾದೆನು ಪ್ರಭು, ಧನ್ಯಳಾದೆ. ಏನ್ ಯೋಚಿಸ್ತಿದ್ಯಾ ಅಮ್ಮ? ಅದು ನೀನ್ ನನಗ್ಯಾಕೆ ಸಹಾಯ ಮಾಡ್ತಿದ್ಯಾ? ಯಾಕಂದ್ರೆ ನಾನು ಮತ್ತೆ ನನ್ನ ಮಗ ಆ ದುಷ್ಟ ಪ್ರಾಣಿಯ ಸಂಬಂಧಿಕರು. ಅವನು ಇಡೀ ಜಗತ್ಗೆ ಅಪಾಯ ಆಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಭಗವಂತ ವಿಷ್ಣುವಿನಲ್ಲಿ ಇರೋ ಆ ಅಚಲ ವಿಶ್ವಾಸ ಸೋಲ್ಬಾರ್ದಲ್ವಾ? ಅದಕ್ಕೆ ಅಮ್ಮ, ಈಗ ಪಾರಸನ ಹತ್ರ ಹೋಗೋದಿಕ್ಕೆ ಬೇಗ ನೀವು ನಂಗೆ ದಾರಿ ತೋರಿಸ್ಬೇಕು. ಆ ಕಡೆ ನಿನ್ ಮಗನ್ ಕಾರಣದಿಂದ ನಿನ್ಗೆ ಸ್ವಲ್ಪ ಸಮಯ ಸಿಕ್ಕಿದೆ ಕಾಳಿಂಗ. ನಿನ್ನ ಮತ್ತು ಕಂಸಮಾವನ ಕುಟಿಲ ಯೋಜನೆಗಳನ್ನ ಅಂತ್ಯ ಮಾಡಕ್ಕೆ ನಾನು ಆದಷ್ಟು ಬೇಗ ಬರ್ತೀನಿ. ಬನ್ನಿ. ರಕ್ಷಿಸಿ, ರಕ್ಷಿಸಿ, ನನ್ನನ್ನು ಕಾಪಾಡಿ, ಕಾಪಾಡಿ. ಯಾರಾದ್ರೂ ಇದ್ದೀರಾ? ಅಲ್ಲಿ ನೋಡಿ, ಯಾರೋ ಮುಳುಗ್ತಿದ್ದಾರೆ. ಕಾಪಾಡಿ, ಕಾಪಾಡಿ ಯಾರಾದ್ರೂ. ಏನ್ ಮಾಡ್ಲಿ? ಬನ್ನಿ, ಊರವ್ರನ್ನ ಕರ್ಕೊಂಬರೋಣ. ಅಯ್ಯೋ ಮಾವ, ಬೇಗ ಬನ್ನಿ. ಅಲ್ಲಿ ಯಾರೋ ವಿಷ ತುಂಬಿರೋ ನೀರಲ್ಲಿ ಮುಳುಗ್ತಿದ್ದಾರೆ. ಅಣ್ಣ, ನೀವೆಲ್ಲ ಹೋಗ್ತಿದ್ದೀರಾ? ಅಲ್ಲಿ ಯಾರೋ ನೀರಲ್ಲಿ ಮುಳುಗ್ತಾ ಇದಾರೆ, ಅವ್ರನ್ನ ಕಾಪಾಡಕ್ ಹೋಗ್ತಾ ಇದೀನಿ. ಆದ್ರೆ ಅವನ್ ಪ್ರಾಣ ಉಳ್ಸಕ್ ಹೋಗಿ ನಿಮ್ ಪ್ರಾಣಕ್ಕೆ ಆಪತ್ ಬಂದ್ರೆ ಆವಾಗ ನೀರಲ್ಲಿ ವಿಷ ಇದೆ. ನೀರಲ್ಲಿ ವಿಷ ಇದ್ದೇನಂತೆ, ಅವ್ನು ನಮ್ಮೂರವನೇ ಆಗಿರ್ಬೋದು. ಬನ್ನಿ. ಕಾಪಾಡಿ, ಕಾಪಾಡಿ ನನ್ನನ್ನು. ಯಾರಿದ್ದೀರಿ? ರಕ್ಷಿಸಿ, ರಕ್ಷಿಸಿ ನನ್ನನ್ನು. ಕಾಪಾಡಿ, ಯಾರಿದ್ದೀರಿ? ಇವನು ನಮ್ಮೂರ್ನ ಒಂಥರ ಕಾಣಿಸ್ತಾ ಇಲ್ಲ ಅಣ್ಣ, ಹೊರಗ್ನವನಿರ್ಬೇಕು. ಯಾರಾದ್ರಾಗಿರ್ಲಿ, ಅವ್ನ್ ಮನುಷ್ಯ ತಾನೆ. ನನ್ ಕಣ್ಮುಂದೆ ಯಾರೋ ಸಾಯ್ತಾ ಇದ್ರೆ ನಾನು ಹೇಗ್ ನೋಡ್ಕೊಂಡು ಸುಮ್ನೆ ಇರ್ಲಿ? ಇದು ಅಧರ್ಮ ಅಲ್ವಾ? ನಾವು ಇವನ್ನ ಕಾಪಾಡ್ಬೇಕು. ಹಗ್ಗ ಕೊಡಿ, ಇಲ್ಲಿ ಕೊಡಿ. ಹಿಡ್ಕೋ, ಹಗ್ಗ ಹಿಡ್ಕೋ.
ಶುದ್ಧವಾದ ನೀರು ತನ್ನಿ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ನೀವೆಲ್ಲ ನನ್ನ ಪ್ರಾಣವನ್ನು ರಕ್ಷಿಸಿದಿರಿ. ನಿಮಗೆ ಧನ್ಯವಾದ. ನೀರ್ ಕುಡೀರಿ. ನೀರು. ಈ ಮಲಿನ ಬಾಲಕನ ಕೈಯಿಂದ ಜಲ ಸೇವಿಸಲೇ ನಾನು ಭಗವಂತ ಕಂಸ. ನೀವು ನಮ್ಮೂರಲ್ಲಿ ಹೇಗೆ? ಕ್ರೂರ ಕಂಸ ಮತ್ತೆ ಆ ಕೆಟ್ಟ ಕಾಳಿಂಗನಾಗರಿಂದ ಓಡಿ ಓಡಿ ನಾನು ಇಲ್ಲಿಗೆ ತಲುಪಿದೆ. ಆದರೆ ನೀವ್ಯಾರು ಚಿಂತೆ ಮಾಡೋದು ಬೇಡ. ನಾನು ಶೀಘ್ರವೇ ಇಲ್ಲಿಂದ ಹೋಗಿಬಿಡುತ್ತೇನೆ. ನಿಮ್ಗೆ ಹೋಗೋ ಅವಸರ ಬೇಡ. ನಮ್ಮೂರು ಪೂರ್ತಿಯಾಗಿ ಆ ದುಷ್ಟರಿಂದ ಸುರಕ್ಷಿತವಾಗಿದೆ. ನೀವು ಎಷ್ಟು ದಿವಸ ಬೇಕಾದ್ರೂ ಇಲ್ಲಿರಬಹುದು. ಆದರೆ ಅವರಿಬ್ಬರ ಆತಂಕ 4 ಕಡೆ ಇದೆ. ಮತ್ತೆ ಈ ಸ್ಥಳ ಸುರಕ್ಷಿತ ಹೇಗೆ? ಭಗವಂತ ಶ್ರೀ ವಿಷ್ಣುವಿನ ಕೃಪೆಯಿಂದ. ಆ ವಿಷ್ಣು ಪರಮಾತ್ಮನೇ ನಮ್ಮ ಊರಿನ ಎಲ್ಲರನ್ನೂ ಕಾಪಾಡ್ತಾನೆ. ನೀವು ಸಾಕ್ಷಾತ್ ಅವರ ಆಶ್ರಯದಲ್ಲಿದ್ದೀರಾ. ಅದಕ್ಕೆ ಈಗ ನೀವು ಭಯ ಬಿಟ್ಬಿಡಿ. ಈಗ ಭಯಗ್ರಸ್ತನಾಗುವುದು ಆ ವಿಷ್ಣು. ಈಗ ನಾನು ಈ ವಿಷ್ಣು ಭಕ್ತರನ್ನು ಮಾಧ್ಯಮ ಮಾಡಿಕೊಂಡು ಅವನ ಬಳಿ ತಲುಪುತ್ತೇನೆ ಮತ್ತು ಅವನಿಂದ ನನ್ನ ಪ್ರತೀಕಾರ ಪಡೆಯುತ್ತೇನೆ. ಬನ್ನಿ, ಇವರ ಆತಿಥ್ಯಕ್ಕೆ ಸಿದ್ಧತೆ ಮಾಡಬೇಕು. ಬನ್ನಿ. ಹೇ ಬಾಲಕ, ನನ್ನ ಹೆಸರು ಮಣಿ ಅಂತ. ತುಚ್ಛ ಪ್ರಾಣಿ. ಭಗವಂತ ಕಂಸನಿಗೆ ತನ್ನ ಹೆಸರು ಹೇಳುತ್ತಾನೆ. ನೀವೇನಾದ್ರೂ ಹೇಳಿದ್ರಾ? ನಾನು ಕೇಳುತ್ತಾ ಇದ್ದೆ, ಈ ಗ್ರಾಮದ ಹೆಸರೇನು? ಇದೊಳ್ಳೆ ವಿಚಿತ್ರ ಆಯ್ತಲ್ಲ. ನಿಮ್ಗಿನ್ನೂ ನಮ್ಮ ಊರಿನ ಹೆಸರೇ ಗೊತ್ತಾಗ್ಲಿಲ್ವಲ್ಲ. ನೀನು ಹೇಳಿದರೆ ಗೊತ್ತಾಗುತ್ತೆ. ಸರಿ, ನಾನು ಹೇಳ್ತೀನಿ, ನೀವ್ ಮರಿಬೇಡಿ. ನಮ್ಮ ಊರಿನ ಹೆಸರು ಅಮರಪುರ. ಅತಿ ಸುಂದರ ಗ್ರಾಮ ಇದು ಅಮರಪುರ. ಈ ಹೆಸರಿಗೆ ಒಂದ್ ಅರ್ಥನೂ ಇದೆ. ಏನರ್ಥ? ಈ ಊರಿನ ಹೆಸರು ಅಮರಪುರ ಯಾಕಾಯ್ತಂದ್ರೆ ಈ ಗರುಡ ದೇವರಂತೂ ನಿಮಗೆ ಗೊತ್ತಿದೆ ಅಲ್ವಾ? ಅವರೇ ಶ್ರೀ ವಿಷ್ಣುವಿನ ವಾಹನ. ಅವರು ಇಲ್ಲಿ ಅಮೃತದ ಒಂದು ಹನಿ ಬೀಳ್ಸಿದ್ರು. ಅಮೃತದ ಹನಿ ಎಂದು? ಹೇಗೆ? ನಿಮ್ಗಿದು ಗೊತ್ತಿಲ್ವಾ? ಈ ಕಥೆ ಅಂತೂ ತುಂಬಾ ಹೆಸರು ಮಾಡಿದೆ. ಪ್ರತಿ ವಿಷ್ಣು ಭಕ್ತನಿಗೆ ಈ ಕಥೆ ಗೊತ್ತು. ನಿಮಗೆ ಗೊತ್ತಿಲ್ವಾ? ನೀವು ವಿಷ್ಣು ಭಕ್ತ ತಾನೆ? ಮರೆತಿದ್ದೆ. ಮೂರ್ಖ, ನನಗೆ ಪೂರ್ತಿ ಕಥೆ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ಅಮೃತದ ಹನಿ ಬಿದ್ದ ರೀತಿ. ನಿಮಗೆ ಗೊತ್ತಾ, ನಾನ್ ಚಿಕ್ಕವನಿರುವಾಗ್ಲೇ ಈ ಕಥೆ ಕೇಳಿದ್ದೆ. ಅಮ್ಮ ಹೇಳಿದ್ದು. ಆ ಕಥೆ ನನ್ಗಿನ್ನೂ ನೆನ್ಪಿದೆ. ಕಥೆ ಹೇಳುವೆ ಎಂದು ತಿಳಿದಿತ್ತು ನನಗೆ. ಕೇಳ್ತೀರಾ? ಹೇಳಾ? ಹಾ, ಹೇಳು. ಬನ್ನಿ, ಹೇಳ್ತೀನಿ. ನನ್ನ ವಿವಶತೆಯ ಲಾಭ ಪಡೆಯಬೇಡ ಬಾಲಕ. ಓಂ ಶ್ರೀ ವಿಷ್ಣುವೇ ನಮಃ. ಓಂ ಶ್ರೀ ವಿಷ್ಣುವೇ ನಮಃ. ನೀವು ನನ್ ಜೊತೆ ಮಂತ್ರ ಹೇಳಿ. ಇದು ತುಂಬಾ ಹಳೆ ಕತೆ. ಒಂದ್ಸಲ ಗರುಡ ದೇವರ ತಾಯಿನ ಕಾಳಿಂಗ ಮತ್ತೆ ಅವನಮ್ಮ ಸೆರೆಮನೆಯಲ್ಲಿ ಕೂಡಾಕಿದ್ರು. ಗರುಡ ಅಮೃತ ತಂದ್ರೆ ಮಾತ್ರ ಇವ್ರನ್ನ ಬಿಡೋದು ಅಂತ ಮಾತು ಕೊಟ್ಟಿದ್ರು. ಆದ್ರೆ ಅವರು ದೊಡ್ಡ ಮೋಸಗಾರರು. ಯಾವಾಗ ನಿನ್ ಮಗ ಗರುಡ ಅಮೃತ ತಗೊಂಡ್ ಬರ್ತಾನೋ ಅವಾಗ ನಾನ್ ನಿನ್ಗೆ ಮಾತ್ ಕೊಡ್ತೀನಿ. ನಾನ್ ನಿನ್ಗೆ ಮುಕ್ತಿ ಕೊಡ್ತೀನಿ, ಜೀವನದಿಂದ ಮತ್ತೆ ಈ ಜಗತ್ನಿಂದ. ಗೊತ್ತಾಯ್ತಾ? ನನಗೆ ಕೇವಲ ಮುಖ್ಯ ಘಟ್ಟವನ್ನು ಹೇಳು ದುಷ್ಟ. ಅದರ ನಂತರ ಏನಾಯ್ತು? ಗರುಡ ದೇವರು ಅವ್ರ ತಾಯಿನ ಬಿಡಿಸ್ಕೊಳ್ಬೇಕಂತ ಅಮೃತ ಹುಡ್ಕೊಂಡು ಹೋದ್ರು. ನಿಮಗ್ ಗೊತ್ತಾ, ಗರುಡ ದೇವರ ದೃಷ್ಟಿ ಆಕಾಶದ ಎತ್ತರದಿಂದ ಸಮುದ್ರದ ಆಳದಲ್ಲಿರುವ ವಸ್ತುಗಳನ್ನು ನೋಡ್ಬಿಡುತ್ತೆ. ನನಗೆ ಗರುಡನ ವಿಶೇಷತೆ ತಿಳಿಸೋದು ಬೇಡ. ಅಮೃತ ಬಿದ್ದಂತಹ ಕತೆ ಹೇಳು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಗರುಡ ದೇವರು ಅಮೃತನ ಹುಡುಕ್ಬಿಟ್ರು. ಅವ್ರ ತಾಯಿನ ಬಿಡಿಸ್ಕೊಳಕ್ಕೆ ಅದನ್ನ ತಗೊಂಡು ಹೊರಟ್ರು.
ಅವ್ರಿಗೆಷ್ಟೇ ಆಯಾಸ ಬಾಯಾರಿಕೆ ಆದ್ರೂ ನಿಲ್ಲಿಲ್ಲ. ಗರುಡ ದೇವರು ಯಮುನೆ ಮೇಲೆ ಹೋಗ್ತಿದ್ದಾಗ ಅವ್ರಿಗೆ ಗೊತ್ತಾಗೋಯ್ತು ಮುಂದೆ ಒಂದಿನ ಕಾಳಿಂಗನಾಗ ಈ ನೀರೊಳಗೆ ವಿಷ ಆಗ್ತಾನೆ ಅಂತ. ಆಗ ಇಡೀ ಜಗತ್ಗೆ ಕಷ್ಟ ಆಗತ್ತೆ. ಅದಕ್ಕೆ ಅವರು ಯಮುನೆ ನೀರಲ್ಲಿ ಒಂದ್ ಹನಿ ಅಮೃತ ಬೀಳ್ಸಿದ್ರು. ಅದರಿಂದಾಗಿ ಈ ಊರಿನಲ್ಲಿ ಕಾಳಿಂಗನ ವಿಷದ ಯಾವ ಪ್ರಭಾವನೂ ಆಗಿಲ್ಲ. ಎಲ್ರೂ ಖುಷಿಯಾಗಿ, ಎಲ್ರೂ ಸುಖವಾಗಿ, ಎಲ್ರೂ ಕ್ಷೇಮವಾಗಿದ್ದಾರೆ. ಆದರೆ ಇನ್ನು ಯಾರು ಖುಷಿಯಾಗಿ ಇರಲಾರರು ಈ ಗ್ರಾಮದಲ್ಲಿ. ವಿಷ್ಣುವಿನ ಕೃಪೆ ಮತ್ತು ಅಮೃತದ ಹಾನಿಯ ಪ್ರಭಾವವನ್ನು ನಾಶ ಮಾಡುತ್ತೇನೆ ನಾನು. ಇಲ್ಲಿ ವಿಧ್ವಂಸ ಮತ್ತು ಚೀತ್ಕಾರಗಳ ತಾಂಡವ ಆಗಲಿದೆ. ನನ್ನ ಕೋಪದ ಅಗ್ನಿಯಿಂದ ಸುಟ್ಟು ಬಿಡುತ್ತೇನೆ ಈ ಭಕ್ತರ ಭಕ್ತಿಯನ್ನು. ಭಗವಂತ ಕಂಸ ನಾನು. ಭಗವಂತ ಕಂಸನ ಇಚ್ಛೆಯೇ ಸರ್ವೋಪರಿ. ಅಮ್ಮ, ನಿಮ್ಮ ಅರಮನೆ ಯಾವುದೇ ಮಾಯಾನಗರಿಗಿಂತ ಕಮ್ಮಿ ಇಲ್ಲ. ಯಾರ್ ಕಟ್ಸಿದ್ದು? ನನ್ನ ಪತಿ. ರಹಸ್ಯವಾದ ನಿರ್ಮಾಣ ಮತ್ತೆ ಗುಟ್ಟಾದಂತ ದಾರಿನ ಅವರೇ ಮಾಡಿದ್ದು. ನಾಗಜಾತಿಯವನಲ್ವಾ? ಅಮ್ಮ, ನಾವಿನ್ನೂ ನಡಿಬೇಕಾಗುತ್ತಾ? ಇಲ್ಲ ಕಂದ, ಇನ್ನೇನ್ ತಲುಪಿಡ್ತೀವಿ. ಈ ಕೋಣೆ ಆದ್ಮೇಲೆ ರಸ ತಳಕ್ ಹೋಗೋಕೆ ದಾರಿ ಸಿಗತ್ತೆ. ಮನಸ್ಸು ಇಷ್ಟು ವಿಚಲಿತ ಯಾಕಾಗ್ತಿದೆ? ಏನೋ ರಹಸ್ಯ ಇದೆ, ನಾನದನ್ನ ತಿಳ್ಕೊಳ್ಳೇಬೇಕು. ಸುನಿಧಿ, ಏನಾಗ್ತಿದೆ ಇಲ್ಲಿ? ಉತ್ಸವವಿದೆಯೇ? ಹಾ, ಇಲ್ಲಿ ಇವತ್ತು ಮಹಾಯಜ್ಞ ಇದೆ. ಅದಕ್ಕೆ ಎಲ್ಲ ಸಿದ್ಧತೆ ಮಾಡ್ತಿರೋದು. ಮಹಾಯಜ್ಞ ಏತಕ್ಕಾಗಿ? ಜಗತ್ನಲ್ಲಿ ಹೆಚ್ಚಾಗುತ್ತಿರುವ ಪಾಪನಾಶ ಹಾಗೂ ಭಗವಂತ ವಿಷ್ಣುವಿನ ಕೃಪೆ ಪಡ್ಕೊಳ್ಳಕ್ಕೆ. ಯಾರು ಮಾಡುತ್ತಾರೆ ಈ ಮಹಾಯಜ್ಞ? ಗ್ರಾಮದ ಜನರೇ? ಇಲ್ಲ ಇಲ್ಲ, ಈ ಮಹಾಯಜ್ಞ ಮಾಡೋದಕ್ಕೆ ದೂರ ದೂರದಿಂದ ಋಷಿಗಳು ಬರ್ತಾ ಇದ್ದಾರೆ. ಬದ್ರಿಕಾಶ್ರಮದಿಂದ. ಅದು ಭಗವಂತ ವಿಷ್ಣುವಿನ ಧಾಮ. ಅಲ್ಲಿಂದನೂ ಋಷಿಗಳು ಬರ್ತಾರೆ. ಇಂಥ ಮಹಾಯಜ್ಞದಿಂದ ಈಗ ಲಾಭ ಇದೆಯಾ ಬಾಲಕ? ಹೌದು, ಖಂಡಿತ ಲಾಭ ಇದೆ. ಹವನ, ಯಜ್ಞ, ಪೂಜೆಗಳೇ ತಾನೆ ಭಗವಂತನಿಗೆ ಪ್ರಿಯ. ಈ ಮಹಾಯಜ್ಞದಿಂದ ಪ್ರಸನ್ನನಾಗಿ ಭಗವಂತ ವಿಷ್ಣು ಈ ಭೂಮಿ ಮೇಲೆ ಬರ್ತಾರೆ ಮತ್ತೆ ನಮ್ಗೆ ಸುಖ ಶಾಂತಿಯ ಆಶೀರ್ವಾದ ಮಾಡ್ತಾರೆ. ಯಾಕೆ ನಗ್ತಿದ್ದೀರಾ? ಬಾಲಕ, ಮಣಿ ಅಂತ ನನ್ನ ಹೆಸರು. ನಿರರ್ಥಕ ಹೆಸರು. ಏನಂದ್ರಿ? ಏನೂ ಇಲ್ಲ. ನಾನು ಅಂದ್ಕೋತಿದ್ದೆ ನೀನು ಬಹಳ ಒಳ್ಳೆಯ ಕಥಾವಾಚಕ ಮಣಿ. ಭೂಮಿಯ ಮೇಲೆ ಭಗವಂತ ಬರ್ತಾನೆ. ಹೌದು ಹೌದು, ಬರ್ತಾರಲ್ವಾ. ಇದು ಕತೆ ಅಲ್ಲ, ಇದು ನಿಜಾನೇ. ಈಗಿನ್ನೇನು ಮಹಾಯಜ್ಞ ಪ್ರಾರಂಭವಾಗತ್ತೆ. ಒಬ್ಬ ನಿಜವಾದ ಭಕ್ತನ ಕೂಗನ್ನ ಭಗವಂತ ಯಾವಾಗ್ಲೂ ಕೇಳ್ತಾನೆ ಮತ್ತೆ ಕೃಪೆ ತೋರಿಸ್ತಾನೆ. ಇವತ್ ನಿಮ್ಗೂನು ಈ ಸತ್ಯದ ಅನುಭವವಾಗತ್ತೆ. ನೀವ್ ನಗ್ತಾ ಇದೀರಲ್ಲ. ನಿನ್ನ ಮಾತುಗಳಿಗೆ ಸತ್ಯದ ಅನುಭವ ಇಂದು ನಿನ್ನ ಆ ವಿಷ್ಣುವಿಗೆ ಆಗಲಿದೆ ತುಚ್ಛ ಬಾಲಕ. ಅವನ ಧಾಮದಿಂದ ಆ ದಿನ ಅವನು ತಪ್ಪಿಸಿಕೊಂಡ. ಆದರೆ ಇಂದು ಭಗವಂತ ಕಂಸನ ಕೈಯಿಂದ ಉಳಿಯಲಾರ. ಅವನ ಅಂತ್ಯ ಮಾಡುತ್ತೇನೆ ನಾನು. ಅವನ ಭಕ್ತರ ಸಮ್ಮುಖವೇ ಅವನ ಅಸ್ತಿತ್ವವನ್ನು ನಾಶ ಮಾಡುತ್ತೇನೆ. ಹೇಳಿ ಮಹಾರಾಜ. ಇಂತಹ ರಾತ್ರಿಯಲ್ಲಿ ನನ್ನ ಕೋಣೆಯ ಹೊರಗೆ ಏನ್ ಮಾಡ್ತಿದ್ದೀಯಾ? ಹೋಗಿ ಮಲಗು. ಹಾ, ಅದು ನಿದ್ರೆ ಬರ್ತಾ ಇರ್ಲಿಲ್ಲ. ಅದಕ್ಕೆ ನನ್ ಮಗನ ಕೋಣೆಗೆ ಹೋಗ್ತಾ ಇದ್ದೆ. ಮರ್ತ್ ಬಿಡ ಅವನ್ ಕೋಣೆನ ಮತ್ತು ನಿನ್ನ ಕುಪುತ್ರನನ್ನು ಕೂಡ. ಹೇಗ್ ಮರೀಲಿ? ಜನ್ಮ ಕೊಟ್ಟಿದ್ದೀನಿ ನಾನು ಅವನಿಗೆ. ನನ್ನದೇ ಮಮತೆಯ ಕತ್ತು ಹೇಗ್ ಹಿಸಕ್ಲಿ ನಾನು? ಇದು ಮಮತೆನೇ ಕರೆಯೋದಾ ಇಲ್ಲ ನನ್ನ ವಿರುದ್ಧ ಯಾವುದೋ ಷಡ್ಯಂತ್ರ ಮಾಡ್ತಾ ಇರೋದಾ? ಏನ್ ಮಾತಾಡ್ತಿದ್ದೀರಾ ನೀವು ಸ್ವಾಮಿ? ನಾನು ನನ್ ಪತಿಯ ವಿರುದ್ಧ
ಷಡ್ಯಂತ್ರ ಮಾಡ್ತೀನಾ? ನೀನು ನನ್ನ ನಂಬಿಕೆಯನ್ನ ಕಳ್ಕೊಂಡಿದ್ದೀಯಾ? ಇಲ್ಲ ನೀವು ನಿಮ್ಮ ಶಕ್ತಿ ಧೈರ್ಯನ ಕಳ್ಕೊಂಡ್ಬಿಟ್ರಾ? ಸುನಿಧಿ, ಹಿಡಿತಾ ಇರ್ಲಿ ನಿನ್ನ ಮಾತಿಗೆ. ಜಗತ್ತನ್ನೇ ಭಯಪಡಿಸೋ ಕಾಳಿಂಗ ನಾಗಾನೆ ಭಯ ಪಡೋದು ನೋಡಿ ನನ್ನಿಂದ ನಿಜ ಹೊರಗೆ ಬಂತು. ಕ್ಷಮೆ ಕೇಳ್ತೀನಿ, ಮತ್ತೆ ಅನುಮತಿನೂ. ಯಾವ ವಿಷಯಕ್ಕೆ? ನನ್ನ ಮಗನ ನೆನಪಿಸ್ಕೊಳ್ಳೋದಕ್ಕೆ. ನಂಗ್ ಒಬ್ಬನೇ ಮಗ ಇರೋದು. ಅವನನ್ ಕಿತ್ಕೊಳ್ಬೇಡಿ ಸ್ವಾಮಿ, ಕಿತ್ಕೊಳ್ಬೇಡಿ. ಹರಿ ಓಂ. ಋಷಿವರ್ಯ ಬಂದ್ಬಿಟ್ರು. ಹರಿ ಓಂ. ಪ್ರಣಾಮ ಋಷಿವರ್ಯ. ಕಲ್ಯಾಣವಾಗಲಿ, ಕಲ್ಯಾಣವಾಗಲಿ. ಅವಶ್ಯವಾಗಿ ಇವನ ಬದ್ರಿಕಾಶ್ರಮದ ಪ್ರಧಾನ ಋಷಿಯೇ. ಇವನ ಮೂಲಕವೇ ನನ್ನ ಪ್ರತಿಕಾರ ಪೂರ್ಣವಾಗುವುದು. ಇದು ಅದ್ಭುತ ಅವಕಾಶ ವಿಷ್ಣುವಿನ ಮೇಲೆ ಪ್ರತಿಕಾರ ಪಡೆಯಲು. ಪ್ರಣಾಮ ಋಷಿವರ್ಯ. ಪ್ರಣಾಮ. ನಾನು ಕೇಳಿದೆ ನೀವು ಆ ವಿಷ್ಣುವಿನ ಧಾಮ? ಭಗವಂತ ಶ್ರೀ ವಿಷ್ಣು. ಹಾ, ಬದ್ರಿಕಾಶ್ರಮದಿಂದ ಬಂದಿರಿ. ನನಗೆ ತಡೆಯಲಾಗಲಿಲ್ಲ ನಿಮ್ಮ ದರ್ಶನ ಮಾಡಲು. ಮನದಲ್ಲಿ ಒಂದು ಜಿಜ್ಞಾಸೆ ಇದೆ. ಎಲ್ಲಿದೆ ಈ ಬದ್ರಿಕಾಶ್ರಮ? ಆ ಸ್ಥಳಕ್ಕೆ ತಲುಪುವ ಮಾರ್ಗ ಯಾವುದು? ನನ್ನ ಪ್ರಬಲ ಇಚ್ಛೆಯದು ಅಲ್ಲಿ ತೆರಳಿ ಅವರ ದರ್ಶನ ಮಾಡಬೇಕು. ವತ್ಸ, ನಿನ್ನ ಹೃದಯದಲ್ಲಿ ನಿಜ ಭಕ್ತಿ ಇದ್ದರೆ ಭಗವಂತನನ್ನು ಎಲ್ಲೋ ತೆರಳಿ ಹುಡುಕುವ ಅವಶ್ಯಕತೆ ಇರುವುದಿಲ್ಲ. ಅವನು ಎಂತಹ ದಯಾಳುವೆಂದರೆ ಸ್ವತಃ ನಡೆದು ಭಕ್ತರ ಬಳಿ ಬರುತ್ತಾನೆ. ನೀವೀಗ ಹೇಳಿದ್ದರ ಅರ್ಥದಂತೆ ನಾನು ಆ ವಿಷ್ಣುವಿನ ಭಗವಂತ ಶ್ರೀ ವಿಷ್ಣು. ಹಾ, ನಿಮ್ಮ ಮಾತಿನ ಅರ್ಥದಂತೆ ನನಗೂ ಅವರ ದರ್ಶನ ಪ್ರಾಪ್ತವಾಗುತ್ತದೆ. ನಿಸ್ಸಂದೇಹ ವತ್ಸ. ಓಂ ವಿಷ್ಣುವೇ ನಮಃ. ಓಂ ವಿಷ್ಣುವೇ ನಮಃ. ಓಂ ನಮೋ ವಿಷ್ಣುವೇ ಸ್ವಾಹ. ಓಂ ನಮೋ ವಿಷ್ಣುವೇ ಸ್ವಾಹ. ಓಂ ನಮೋ ವಿಷ್ಣುವೇ ಸ್ವಾಹ. ಓಂ ವಿಷ್ಣುವೇ ನಮಃ. ಓಂ ವಿಷ್ಣುವೇ ನಮಃ. ಓಂ ವಿಷ್ಣುವೇ ನಮಃ. ಓಂ ವಿಷ್ಣುವೇ ನಮಃ. ಅಸಹನೀಯ. ಶಾಂತಿ, ಶಾಂತಿ. ಇದು ಭಗವಂತ ಕಂಸನ ಆಜ್ಞೆ. ಶಾಂತಿ. ಸಾಕು ಮಾಡಿ ಈ ಹವನ. ಸಾಕು ಮಾಡಿ ಈ ಮಹಾಯಜ್ಞ, ಈ ಪೂಜೆ, ಮಂತ್ರೋಚ್ಚಾರಣೆ ಎಲ್ಲ ಸಾಕು ಮಾಡಿ. ನೀವೇನೆಂದುಕೊಂಡಿರಿ? ಭೂಮಿಯ ಯಾವ ಭಾಗದಲ್ಲಿ ಏನು ಮಾಡಿದರೂ ಭಗವಂತ ಕಂಸನಿಗೆ ತಿಳಿಯುವುದಿಲ್ಲವೇ? ನನ್ನದೇ ಸಾಮ್ರಾಜ್ಯದಲ್ಲಿ ನನ್ನದೇ ಶತ್ರುವಿನ ಪೂಜೆ ಅರ್ಚನೆ ಮಾಡುವಿರೇ? ಅಪರಾಧ ಮಾಡಿದ್ದೀರಿ ನೀವು, ಉಪೇಕ್ಷೆ ಮಾಡಿದ್ದೀರಿ ಭಗವಂತ ಕಂಸನನ್ನು. ಇದಕ್ಕೆ ಶಿಕ್ಷೆ ನೀವು ಅನುಭವಿಸಲೇಬೇಕು. ಸಿದ್ಧರಾಗಿ ಬಿಡಿ. ಕರೆಯಿರಿ ನಿಮ್ಮ ಭಗವಂತನನ್ನು. ನಿಮ್ಮನ್ನು ನನ್ನ ಕೋಪದಿಂದ ಕಾಪಾಡಲಿ. ನಾನು ನೋಡುತ್ತೇನೆ ಈ ಸೃಷ್ಟಿಯ ಭಗವಂತ ಯಾರೆಂದು. ನಾನು ಭಗವಂತ ಕಂಸ, ಇಲ್ಲ ಚಕ್ರಧಾರಿಯೋ. ಕರೆಯಿರಿ ಅವನನ್ನು, ಕರೆಯಿರಿ. ನನ್ನನ್ನು ಕೆರಳಿಸಿದರ ಪರಿಣಾಮ ಈಗ ನೀವು ಅನುಭವಿಸಲೇಬೇಕು.
ದಯಾಳು ಪ್ರಭು ಹೇಳುತ್ತಿದ್ದಿರಲ್ಲ, ನಿಮ್ಮ ಕರೆಯನ್ನು ಕೇಳಿ ತಕ್ಷಣ ಓಡಿ 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 ಬರುತ್ತಾನೆಂದು. ಏಕೆ ಬರಲಿಲ್ಲ ಅವನಿಲ್ಲಿಗೆ? ನನ್ನ ಭಯದಿಂದ ದಯೆಯ ಧಾರೆ ಬತ್ತಿ ಹೋಯಿತೇನು? ಏಯ್, ನೀನು ಅವನ ಪರಮ ಭಕ್ತ ಋಷಿಯಲ್ಲವೇ? ಅವನ ಪ್ರಿಯನಾಗಿರಬೇಕು. ನಿನ್ನ ಕರೆಯನ್ನು ಖಂಡಿತ ಕೇಳುತ್ತಾನೆ. ಹೇಳು, ಯಾವ ಧಾಮ, ಯಾವ ರಹಸ್ಯ ತಾಣದಲ್ಲಿ ಅಡಗಿ ಕುಳಿತಿದ್ದಾನೆ ಅವನು? ಕರೆ ಅವನನ್ನು. ಹೇಳು ಅವನಿಗೆ, ಭಗವಂತ ಕಂಸ ಅವನನ್ನು ನೋಡಬೇಕಾಗಿದೆ. ಭಗವಂತ ಕಂಸನಿಗೆ ಪ್ರತೀಕ್ಷೆ ಪ್ರಿಯವಲ್ಲ. ಕೂಗು ಅವನನ್ನು. ನಾರಾಯಣ ನಾರಾಯಣ. ಪ್ರಭು, ತಮ್ಮ ಭಕ್ತರ ಮೇಲೆ ಇಷ್ಟು ದುರಾಚಾರ, ಇಷ್ಟೊಂದು ಕ್ರೂರತೆಯೇ? ಯುಗಗಳಿಂದ ತಮ್ಮನ್ನು ಪೂಜಿಸಿದ್ದಕ್ಕೆ ಇದೇ ಫಲವೇ ಪ್ರಭು? ನಿಮಗೆ ನಿಮ್ಮ ಭಕ್ತರ ಮೇಲೆ ನಿಮ್ಮ ಮೋಹ ಸಮಾಪ್ತವಾಯಿತೇ ಪ್ರಭು? ದೇವರ್ಷಿ, ನನಗೆ ತೊಂದರೆ ನೀಡಲೆಂದು ಅನಾಚಾರಿ ಮತ್ತು ದುರಾಚಾರಿ ಅಸುರರು ಸದಾ ನನ್ನ ಭಕ್ತರಿಗೆ ಅಹಿತ ಮಾಡುತ್ತಾರೆ. ಆದರೆ ತಮ್ಮ ಅಹಂಕಾರದಲ್ಲೂ ಅವರು ಎಂದಿಗೂ ನನ್ನ ಭಕ್ತರಿಗೆ ಸಹಾಯವನ್ನೇ ಮಾಡುತ್ತಾರೆ. ಸಹಾಯವೇ? ನೋವು ನೀಡಿದರೆ ಯಾವ ರೀತಿ ಸಹಾಯವಾಗುವುದು ಪ್ರಭು? ದೇವರ್ಷಿ, ನನ್ನ ಮೇಲಿನ ಕ್ರೋಧ ಮತ್ತು ಕಷ್ಟವನ್ನು ಸಹಿಸಿ ನನ್ನ ಭಕ್ತರು ಅವರ ಭಕ್ತಿಯ ಪರಾಕಾಷ್ಠೆಯನ್ನು ದಾಟಿ ನಿಂತಿದ್ದಾರೆ. ಇಷ್ಟು ಕಷ್ಟ ಮತ್ತು ನೋವಿನ ನಂತರ ಅವರಿಗೆ ಕೊನೆಗೆ ಪ್ರಾಪ್ತವಾಗುವುದು ಇಲ್ಲಿಯವರೆಗೂ ಅವರು ಬಯಸುತ್ತಿದ್ದ ಸ್ಥಿತಿ. ಅರ್ಥಾತ್ ತಮ್ಮ ಕೃಪೆ, ತಮ್ಮ ಸಾನ್ನಿಧ್ಯ, ಮೋಕ್ಷ. ನಾರಾಯಣ ನಾರಾಯಣ. ತಮ್ಮ ಲೀಲೆಯಂತೂ ಅಪಾರ ಪ್ರಭು. ಆದರೆ ತಮ್ಮ ಈ ಲೀಲೆಯನ್ನು ಅರಿಯುವುದು ಅಷ್ಟು ಸರಳವಲ್ಲ ಪ್ರಭು. ನಾವೆಲ್ಲ ಧನ್ಯರು ಪ್ರಭು. ತಮ್ಮ ಲೀಲೆ ಅಪಾರ. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ನಿಲ್ಸು! ಈ ನಿನ್ನ ಅನ್ಯಾಯನೆಲ್ಲ ನಿಲ್ಸು. ಹೇಳು, ನಿನಗೇನು ಬೇಕು? ನನ್ನ ಘೋರ ಶತ್ರು ಅವನು ವಿಷ್ಣು. ಅವನ ಮೇಲೆ ನಿಮಗೆಲ್ಲ ಆಳವಾದ ಪ್ರೀತಿ ಇದೆಯಲ್ಲ, ಕರೆಯಿರಿ ಅವನನ್ನು. ಭಗವಂತ ಕಂಸನನ್ನೇ ಅಪಹಾಸ್ಯ ಮಾಡುವೆಯ ಋಷಿ? ಅಜ್ಞಾನಿಯ ಅಪಹಾಸ್ಯ ಮಾಡುವುದು ಜ್ಞಾನಕ್ಕೆ ಅವಮಾನ ಕಂಸ. ನಿನಗೆ ಆ ಯೋಗ್ಯತೆನೂ ಇಲ್ಲ. ನನ್ನ ಸಾಮರ್ಥ್ಯಕ್ಕೆ ಸವಾಲು ಹಾಕಬೇಡ. ಹೇಳು, ಎಲ್ಲಿದ್ದಾನೆ ಅವನು? ನಿನ್ನ ಕೈಲಿ ಹೋಗಕ್ಕಾಗತ್ತಾ? ಭಗವಂತ ಕಂಸನಿಗೆ ಎಲ್ಲಿಗೆ ಹೋಗುವುದು ಅಸಂಭವವಲ್ಲ. ಬ್ರಹ್ಮಲೋಕವನ್ನು ದಾಟಿ ವೈಕುಂಠ ಲೋಕದಲ್ಲಿ ಸಿಗುತ್ತಾನೆ ನಮ್ಮ ಭಗವಂತ ಶ್ರೀ ವಿಷ್ಣು. ಅದೇ ವೈಕುಂಠ ಲೋಕಕ್ಕೆ ಹೋಗಿ ಹೀಗೆಯೇ ಕಂಠ ಹಿಡಿಯುತ್ತೇನೆ ನಾನು ಆ ನಿನ್ನ ವಿಷ್ಣುವಿನದ್ದು. ನೀನು ಅಲ್ಲಿಗೆ ಹೋಗೋದು ಅಸಾಧ್ಯ ಕಂಸ. ಯಾರು ತಡೆಯುತ್ತಾರೆ ನನ್ನನ್ನು? ನೀನು. ನಿನ್ನ ಪಾಪ ಕರ್ಮಗಳೇ ಅಲ್ಲಿ ಶುದ್ಧ ಮತ್ತು ಪವಿತ್ರ ಆತ್ಮಗಳಿಗೆ ಮಾತ್ರ ಪ್ರವೇಶ. ನಿನ್ನಂಥ ಪಾಪಿ ದುರಾಚಾರಿಗಳಿಗಲ್ಲ. ನೀನ್ ಯಾವುದಾದ್ರೂ ಮಾಯೆಯಿಂದ ಅಲ್ಲಿಗೆ ತಲುಪಿದ್ರು ಪ್ರವೇಶ ದ್ವಾರದ ಹೊಸ್ತಿಲನ್ನು ದಾಟುವುದಕ್ಕಾಗುವುದಿಲ್ಲ. ಭಗವಂತ ಕಂಸನನ್ನೇ ಕೆರಳಿಸುತ್ತಿರುವೆಯ ನೀನು ಋಷಿ? ಆ ಮೋಸಗಾರನನ್ನು ತಲುಪಲು ನಾನು ಏನು ಬೇಕಾದರೂ ಮಾಡಬಲ್ಲೆ. ಅಗತ್ಯ ಬಿದ್ದರೆ ನನ್ನ ಶಿರವನ್ನೇ ಕಡಿದು ಕೊಡಬಲ್ಲೆ ಆ ಬ್ರಹ್ಮದೇವನಿಗೆ. ನೀನು ಏನು ಬೇಕಾದರೂ ಮಾಡಿ ನೋಡು, ನಿನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗೋಗುತ್ತೆ. ನೀನು ಸಂಶಯ ಮೂಡಿಸಿಬಿಟ್ಟೆ ನನ್ನ ಹೃದಯದಲ್ಲಿ ಋಷಿ. ಅಲ್ಲಿಗೆ ತಲುಪಲು ಬೇರೆ ಏನಾದರೂ ಮಾರ್ಗ? ಭಕ್ತಿ ಮಾರ್ಗ. ವಿಷ್ಣು ಭಕ್ತ ಮಾತ್ರ ವೈಕುಂಠಕ್ಕೆ ಪ್ರವೇಶ ಮಾಡೋ ಅಧಿಕಾರ ಪಡೀತಾನೆ. ನಿನಗೆ ಅಲ್ಲಿಗೆ ಹೋಗಬೇಕು ಅಂತಿದ್ರೆ ಭಕ್ತಿ ಮಾರ್ಗ ನಿಂದಾಗಬೇಕು. ಭಕ್ತಿ? ಈ ರೀತಿ ಭಕ್ತಿ? ಹೇಗೆ ಸಾಯುತ್ತಿದ್ದೀರಲ್ಲ ಎಲ್ಲ ಭಕ್ತಿ.
ನಿಲ್ಲು ಪುತ್ರ. ಅಮ್ಮ, ನೀವಿಲ್ಲಿ? ಹಾ ಪುತ್ರ, ನಾನು ನಿನ್ ಜೊತೆ ಬರ್ತೀನಿ. ಸರಿ, ಬನ್ನಿ. ಕೃಷ್ಣ, ನನ್ನನ್ನು ಹಿಡ್ಕೋ. ಯಾರೋ ನನ್ನನ್ನ ಒಳಗಿಂದ ಎಳಿತಾ ಇದ್ದಾರೆ. ಅಮ್ಮ, ನೀವು ಚಿಂತೆ ಮಾಡ್ಬೇಡಿ, ನಾನ್ ನಿಮ್ಗೇನು ಆಗಕ್ ಬಿಡಲ್ಲ. ಅಮ್ಮ, ನಿಮ್ಗೇನು ಆಗಿಲ್ಲ ಅಲ್ವಾ? ಇಲ್ಲ ಕೃಷ್ಣ, ಏನೂ ಆಗಿಲ್ಲ. ಕೃಷ್ಣ, ಇದೇ ಆ ಜಾಗ. ಇಲ್ಲಿಂದಾನೇ ರಸಾತಳಕ್ಕೆ ಹೋಗೋಕೆ ದಾರಿ ಇರೋದು. ಭಗವಂತ ಅಲ್ಲ, ನಮ್ ಭಗವಂತನೇ ನಿಮ್ಮನ್ನ ಕಾಪಾಡ್ಬೇಕು. ಶ್ರೀಹರಿ, ರಕ್ಷಿಸು ಪ್ರಭು. ನನ್ ಮಾತ್ ಕೇಳಿ ನಿಮ್ ಜೀವ ಉಳಿಸ್ಕೊಳ್ಳಿ, ಇಲ್ಲ ಅಂದ್ರೆ ಹೇಳು. ಪ್ರಭು, ಪ್ರಭು ರಕ್ಷಿಸು. ನನಗೆ ಮೊದಲಿನಿಂದಲೂ ಪೂರ್ಣ ವಿಶ್ವಾಸವಿತ್ತು ನಿಮ್ಮ ಆ ಮೋಸಗಾರ ಹೇಡಿ ಎಂದು. ನಿರ್ಬಲನವ ನಾಟಕವಾಡುತ್ತಾನೆ ಸರ್ವಶಕ್ತಿವಂತ ಭಗವಂತನೆಂದು. ಹಾಗೆ ಜಗತ್ತಿಗೆ ಮೋಸ ಮಾಡುತ್ತಾನೆ. ಏನಾಯ್ತು? ನಿಲ್ಲಿಸಿದ್ದೇಕೆ? ಚಾಣೂರ ಪ್ರಲಬ್ಧ ಶಕ್ತಿ ಮುಗಿಯಿತೆ ಅಥವಾ ದಯೆ ಉಕ್ಕಿ ಬರುತ್ತಿದೆಯೇ ಇವರಿಗಾಗಿ ಹೃದಯದಲ್ಲಿ? ಇಲ್ಲ ಭಗವಂತ. ಮತ್ತೆ ಇವರ ಚೀತ್ಕಾರದ ಸ್ವರ, ಆಕ್ರಂದನ ನನ್ನ ಕಿವಿಗಳಲ್ಲಿ ಮೊಳಗುತ್ತಲೇ ಇರಬೇಕು. ಭಗವಂತ, ಭಗವಂತ, ಈ ಋಷಿಗಳು ಪ್ರಜ್ಞೆನೇ ಹೋಗಿದೆ. ಎಲ್ಲ ಮೋಸಗಾರ ಭಕ್ತರು ಎಷ್ಟು ದುರ್ಬಲರೆಂದರೆ ಇವರಲ್ಲಿ ಒಬ್ಬರೂ ಇಲ್ಲ. ಈ ಭಗವಂತ ಕಂಸನ ಪ್ರಹಾರ ಸಹಿಸುವವರು. ಭಗವಂತ, ಕ್ಷಮಿಸಿ ಹೀಗೆ ಹೇಳ್ತಿರೋದಕ್ಕೆ. ಈ ಸಾಧುಗಳೆಲ್ಲ ಆ ಮೋಸ್ಕಾರ ಇರೋ ಜಾಗನ ಹೇಳಿ ಪ್ರಜ್ಞೆ ತಪ್ಪಿದ್ದಾರೆ. ಅದರಿಂದ ಯಾವ ಲಾಭವೂ ಇಲ್ಲ. ಏಕೆಂದರೆ ಅವನ ಲೋಕಕ್ಕೆ ಪ್ರವೇಶಿಸುವ ದಾರಿ ಕಠಿಣವಾಗಿದೆ. ಆ ಹೇಡಿಯ ಲೋಕಕ್ಕೆ ಪ್ರವೇಶಿಸಬಲ್ಲವರೆಂದರೆ ಅವನ ಸತ್ಯಸಂಧ ಭಕ್ತರು ಮಾತ್ರ. ಇದೇ ತಾನೇ ಸಮಸ್ಯೆ. ಆ ಸವಾಲಿನ ದಾರಿಯನ್ನು ದಾಟುವುದು ಹೇಗೆ? ಏಕೆಂದರೆ ಆ ಹೇಡಿಯಂತೂ ನಿಮ್ಮ ಭಯದಿಂದ ಹೊರಗೆ ಬರುತ್ತಿಲ್ಲ ಮತ್ತು ನೀವಲ್ಲಿಗೆ ಹೋಗಲಾರಿರಿ. ಜಗತ್ತಿನ ಸರ್ವೋಚ್ಚ ಆಸನದ ಮೇಲೆ ನೀವು ವಿರಾಜಮಾನರಾಗುವುದು ಹೇಗೆ ಸಾಧ್ಯ? ನನಗಂತೂ ಅವನ ಲೋಕ ತಲುಪುವ ಯಾವ ದಾರಿಯೂ ಕಾಣುತ್ತಿಲ್ಲ. ಭಗವಂತ ಕಂಸನಿಗೆ ಕಾಣಿಸುತ್ತಿದೆ ಕೇಶಿನಿ. ಅಂದರೆ ನನ್ನ ಸ್ವಪ್ನ ಪೂರ್ತಿಯಾಗುವುದು ಅವಶ್ಯವಾಗಿ. ಅದು ಯಾವ ಮಾರ್ಗ ಮಹಾರಾಜ? ಅವನದ್ದೇ ರೀತಿ, ಅವನದ್ದೇ ನೀತಿ, ನಿಯಮವು ಅವನದ್ದೇ ಮತ್ತು ಗೆಲ್ಲುವವ ಭಗವಂತ ಕಂಸ. ಅಮ್ಮ, ಇಲ್ಲಂತೂ ಎಷ್ಟೊಂದು ದಾರಿ ಇದೆ. ಕಂದ, ಈ ದಾರಿಗಳಲ್ಲಿ ಒಂದ್ ದಾರಿ ರಸಾತಳಕ್ಕೆ ಕರ್ಕೊಂಡು ಹೋಗುತ್ತೆ. ಯಾವ ದಾರಿ ರಸತಳಕ್ಕೆ ಹೋಗ್ಬೋದು ಇಲ್ಲಿ? ಅದು ನನಗೂ ಗೊತ್ತಿಲ್ಲ. ನನ್ ಪತಿಯನ್ನ ಬಿಟ್ಟು ಇದು ಬೇರೆ ಯಾರಿಗೂ ಗೊತ್ತಿಲ್ಲ. ಇದರಲ್ಲಿ ಯಾವ ದಾರಿ ರಸತಳಕ್ಕೆ ಹೋಗ್ಬೋದು? ಹುಡುಕ್ಲೇಬೇಕು. ಜಾಗ್ರತೆ ಕೃಷ್ಣ, ಈ ದಾರಿಗಳ ಹತ್ರ ಹೋಗ್ತಿದ್ದಾಗೆ ಅವು ನಿನ್ನ ಎಳ್ಕೊಂಡ್ಬಿಡುತ್ತೆ. ಇಲ್ಲಿ ಬೇರೆ ಬೇರೆ ಲೋಕಕ್ಕೆ ದಾರಿಗಳಿವೆ. ನೀನೇನಾದ್ರೂ ಬೇರೆ ಲೋಕಕ್ಕೆ ಹೋಗ್ಬಿಟ್ರೆ ನೀನ್ ಅಲ್ಲಿಂದ ಬರೋದಕ್ಕೆ ವರ್ಷಗಳೇ ಬೇಕಾಗ್ಬೋದು. ನನ್ಗೆ ಅರ್ಥ ಆಯ್ತಮ್ಮ. ನಾವು ಮೊದಲನೇ ದಾರಿನೇ ಸರಿ ದಾರಿ ಹುಡುಕ್ಬೇಕು. ಆದ್ರೆ ರಸಾತಳದ ಮಾರ್ಗನೇ ಸಿಗದೆ ಇದ್ರೆ ನನ್ನ ಪಾರಸ. ನೀವು ಚಿಂತೆ ಮಾಡ್ಬೇಡಿ ಅಮ್ಮ, ನಿಮ್ ಮಗನ್ಗೆ ಏನೂ ಆಗೋದಿಲ್ಲ. ನನ್ ಮೇಲೆ ನಂಬಿಕೆ ಇಡಿ. ನೀರು, ನೀರು, ನೀರು.
ಕ್ಷಮಿಸಿ ಮಹಾರಾಜ. ಆಶ್ಚರ್ಯವಾಗುತ್ತಿದೆಯೇ? ಭಗವಂತ ಕಂಸ ಒಬ್ಬ ವಿಷ್ಣು ಭಕ್ತನಿಗೆ ತನ್ನ ಕೈಯಾರೆ ನೀರು ಕುಡಿಸುತ್ತಿದ್ದಾನೆಂದು. ಹೌದು ಮಹಾರಾಜ, ನಿಮ್ಮ ಈ ದಯೆ ಸರಿಯೇ? ಯುದ್ಧದಲ್ಲಿ ಯಾವುದೂ ಅನುಚಿತವಲ್ಲ. ಈ ಸಹಾನುಭೂತಿಯ ಮಾಧ್ಯಮದಿಂದ ನಾನು ಆ ವಿಷ್ಣುವಿನೊಂದಿಗೆ ಸಂವಾದ ಆರಂಭಿಸಿದ್ದೇನೆ. ಏಕೆಂದರೆ ಅವನಿಗೆ ಇದೇ ಭಾಷೆ ಅರ್ಥವಾಗುತ್ತದೆ, ದಯೆ ಮತ್ತು ಕರುಣೆಯ ಭಾಷೆ. ಅಲ್ಲವೇ ಋಷಿ? ಯಾಕಂದ್ರೆ ಅವನ ಸ್ವರೂಪವೇ ಇದು. ಎಂತಹ ಸ್ವರೂಪ? ದಯೆಯ ಸಾಗರ ವಿಷ್ಣು, ಕರುಣಾನಿಧಿ ಆ ವಿಷ್ಣು, ನಮ್ಮೆಲ್ಲರ ಮೇಲೂ ಕೃಪೆ ತೋರುವವನು. ಇಷ್ಟು ವಿಶಾಲವೇ ಅವನ ದಯೆಯ ಸಾಗರ. ಮತ್ತೆ ಅವನು ತನ್ನ ದಯೆಯ ಸಾಗರದಲ್ಲಿ ಎಲ್ಲರಿಗೂ ಸ್ಥಳ ನೀಡಬಹುದು. ನಿಸ್ಸಂದೇಹ ಅವನು ತನ್ನ ಭಕ್ತರಿಗೆ ಯಾವಾಗಲೂ ಆಶ್ರಯ ಕೊಟ್ಟು ಕಾಪಾಡ್ತಾನೆ. ಅಂದರೆ ಇದರ ಅರ್ಥ ಅವನ ಯಾವುದೇ ಭಕ್ತ ವೈಕುಂಠವನ್ನು ಪ್ರವೇಶಿಸಬಹುದು. ಖಂಡಿತ, ಯಾವುದೇ ಭೇದ ಭಾವವಿಲ್ಲ. ಅವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಜೀವ ಜಂತು, ಹುಳ ಹುಪ್ಪಟೆ, ಮಾನವ ದಾನವರಾದಿ ಎಲ್ಲರೂ. ಅವನ ದ್ವಾರ ಎಲ್ರಿಗೂ ತೆರೆದಿರುತ್ತೆ. ಅವನ ಈ ಪ್ರಬಲ ಶತ್ರುವಿಗೂ ಕೂಡ. ಅವನಿಗೂ ಕೂಡ. ಪ್ರಾಪ್ತವಾಯಿತು. ನನಗೆ ಅಲ್ಲಿಯವರೆಗೆ ಹೋಗುವ ಮಾರ್ಗ ಸಿಕ್ಕೇ ಬಿಟ್ಟಿತು. ಇನ್ನು ವೈಕುಂಠ ತಲುಪುವುದರಿಂದ ನನ್ನನ್ನು ನೀನು ಕೂಡ ತಡೆಯಲಾರೆ ಮೋಸಗಾರ. ನಿಮ್ಮ ಪ್ರಸನ್ನತೆಯ ಕಾರಣ ತಿಳಿಯುತ್ತಿಲ್ಲ ಮಹಾರಾಜ. ಇನ್ನು ಅವನ ಆಟವನ್ನು ಅವನ ನಿಯಮಗಳಿಂದಲೇ ಸೋಲಿಸುತ್ತೇನೆ ನಾನು. ಅವನ ಭಕ್ತಿಯನ್ನೇ ನನ್ನ ಅಸ್ತ್ರ ಮಾಡಿಕೊಂಡು ಅವನ ಅಂತ್ಯ ಮಾಡುತ್ತೇನೆ ನಾನು. ವಿಷ್ಣು, ಇನ್ನು ನಾನು ನಿನ್ನ ಭಕ್ತನಾಗುತ್ತೇನೆ ಮತ್ತು ಎಲ್ಲರೂ ನನ್ನನ್ನು, ಭಗವಂತ ಕಂಸನನ್ನು ವಿಷ್ಣು ಭಕ್ತನೆಂದು ಏ ಚಕ್ರಧಾರಿ ವಿಷ್ಣು ನಾನು ಬರುತ್ತಿದ್ದೇನೆ. ವಿಶ್ವಾಸ ಮೂಡುತ್ತಿಲ್ಲ. ಯಾವ ಮಾತಿನ ಮೇಲೆ? ಈ ಸರ್ವಶಕ್ತಿಶಾಲಿ ಭಗವಂತ ಕಂಸ ವಿಷ್ಣು ಭಕ್ತನಾಗುವ ನಿರ್ಣಯ ಮಾಡಿದ್ದು. ನಿಮ್ಮ ಶತ್ರುವಾದ ಆ ವಿಷ್ಣುವಿನ ಮೇಲೆ ಭಕ್ತಿ? ಶತ್ರುತ್ವದ ಗರ್ಭದಲ್ಲಿ ಜನ್ಮ ತಾಳುವುದೇನು? ಅರ್ಥವಾಗಲಿಲ್ಲ. ಶತ್ರುತ್ವದ ಗರ್ಭದಲ್ಲಿ ಘಾತ, ಸಂಹಾರ, ವಿನಾಶ ಮತ್ತು ವಿಧ್ವಂಸದ ಅನೇಕ ಶಕ್ತಿಗಳು ಜನಿಸುತ್ತವೆ. ಅದರ ಪರಿಣಾಮಗಳು ದೊರೆಯಲು ಅವಶ್ಯಕವಾದದ್ದು ಶತ್ರುವನ್ನು ಶತ್ರುವಿನ ಶಸ್ತ್ರದಿಂದಲೇ ಹೊಡೆಯುವುದು. ಮತ್ತು ಆ ವಿಷ್ಣುವನ್ನು ಕೊಲ್ಲಲು ಅವನ ಭಕ್ತಿಗಿಂತ ದೊಡ್ಡ ಘಾತುಕ ಶಸ್ತ್ರ ಬೇರೆ ಇಲ್ಲ. ಆದ್ದರಿಂದಲೇ ಈ ಮಾರ್ಗ ಆರಿಸಿದ್ದೇನೆ. ಇದೇ ನನ್ನನ್ನು ಯಾವ ತಡೆಗಳಿಲ್ಲದೆ ಅವನ ಎದುರು ಕೊಂಡೊಯ್ದು ನಿಲ್ಲಿಸುತ್ತದೆ. ಆ ನಂತರ ನಡೆಯುವುದೆಲ್ಲ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಡುತ್ತವೆ. ನೀವು ಇದರ ಹೊರತಾಗಿ ಅನ್ಯ ಮಾರ್ಗ ಆರಿಸಲಾಗದೆ ಮಹಾರಾಜ. ನಿಶ್ಚಿತವಿರುವುದನ್ನು ಬಿಟ್ಟು ಅನಿಶ್ಚಿತತೆಯ ಕಡೆ ಓಡುವವನು ಬುದ್ಧಿವಂತನಲ್ಲ. ಅಷ್ಟೇ ಅಲ್ಲ, ಯುದ್ಧದಲ್ಲಿ ಯಾವುದೂ ತಪ್ಪಲ್ಲ. ಇದು ಕೇವಲ ಯುದ್ಧವೂ ಅಲ್ಲ, ಸಂಗ್ರಾಮವಿದು, ಮಹಾಸಂಗ್ರಾಮ. ಮತ್ತು ಯುದ್ಧ ನೀತಿಯ ಎಲ್ಲಕ್ಕಿಂತ ದೊಡ್ಡ ವಿಷಯ, ವಿಜಯ ಗಳಿಸಲು ಎಲ್ಲಕ್ಕಿಂತ ದೊಡ್ಡ ರಣನೀತಿ, ಶತ್ರುವಿನ ದುರ್ಬಲ ನಾಡಿ ಹಿಡಿದು ಅವನನ್ನು ಹೊಸಕುವುದು. ಮತ್ತು ಆ ವಿಷ್ಣುವಿನ ದುರ್ಬಲ ನಾಡಿ ಎಂದರೆ ಅವನ ಭಕ್ತಿ. ಆದ್ದರಿಂದ ಭಗವಂತ ಕಂಸ ಇವನನ್ನು ಇಡೀ ಜಗತ್ತೇ ಭಕ್ತಿಯಿಂದ ಪೂಜಿಸಿದರು. ಆ ವಿಷ್ಣುವಿನ ಭಕ್ತನಾಗಲು ಹೊರಟಿದ್ದಾನೆ.
ಕೇಶಿನಿ, ನಾನು ಈ ನಿರ್ಣಯವನ್ನು ಅವನ ಭಕ್ತಿಯ ದಾರಿಯಲ್ಲಿ ಮುಳುಗಲೆಂದು ಆರಿಸಿಲ್ಲ. ಬದಲಿಗೆ ಅವನನ್ನೇ ಅವನ ಧಾರೆಯಲ್ಲಿ ತೋಯಿಸಿ ಜಲಸಮಾಧಿ ಮಾಡಲು ಹೊರಟಿದ್ದೇನೆ. ಏನು ಯೋಚಿಸಿದ್ದೆ ಚಕ್ರಧಾರಿ? ನೀನು ನನ್ನನ್ನು ತಡೆಯುವೆಯಾ ವೈಕುಂಠಕ್ಕೆ ಬಾರದಂತೆ? ಭಗವಂತ ನಾನು. ಕಲೆ, ಬಲ, ಛಲ ಎಲ್ಲವೂ ತಿಳಿದಿದೆ. ನಿನ್ನ ಮನೆಯೊಳಗೆ ನುಗ್ಗಿ ನಿನ್ನನ್ನು ಅಂತ್ಯಗೊಳಿಸುತ್ತೇನೆ. ಆದರೆ ನೀವು ಅವನ ಭಕ್ತನಾಗುವುದು ಹೇಗೆ? ಅವನ ಕುರಿತು ನಿಮಗೇನೂ ತಿಳಿದಿಲ್ಲ. ತಿಳಿಯಲು ಬಯಸುವುದೂ ಇಲ್ಲ. ಹಾಗಾದರೆ ನಿಮ್ಮ ರಣನೀತಿ ಏನು? ಇವರಿದ್ದಾರಲ್ಲ, ವಿಷ್ಣುವಿನ ಪ್ರಿಯ ಭಕ್ತರು ತಲುಪಿಸುತ್ತಾರೆ ಅವನಿರುವಲ್ಲಿ ಮತ್ತು ನೋಡುತ್ತಾರೆ ತಮ್ಮ ಭಗವಂತನಿಗೆ ಭಗವಂತ ಕಂಸನಿಂದ ಸಿಗುವ ಸಾವು. ನಾರಾಯಣ ನಾರಾಯಣ ಪ್ರಭು, ಸಮಯ ವ್ಯಕ್ತಿಯಲ್ಲಿ ಪರಿವರ್ತನೆ ತರುತ್ತದೆ, ಇದರಲ್ಲಿ ಯಾವ ಸಂದೇಹವಿಲ್ಲ. ಆದರೆ ಪಾಪಿ ಕಂಸನ ಆಚರಣೆಯಲ್ಲಿ ಇಂತಹ ಪರಿವರ್ತನೆ ನನಗೆ ಸಂದೇಹವಾಗುತ್ತಿದೆ ಪ್ರಭು. ಗಿಳಿಯ ಬಾಯಲ್ಲಿ ರಾಮನಾಮ ಕೇಳಿದ್ದೇನೆ, ಆದರೆ ಕಾಗೆಯ ಬಾಯಲ್ಲಿ ರಾಮನಾಮವೇ. ನಾರಾಯಣ ನಾರಾಯಣ, ಇದರ ಅರ್ಥವೇನೆಂದು ಹೇಳಬಲ್ಲಿರಾ ಪ್ರಭು? ದೇವರ್ಷಿ, ಸಂಭವವಿದೆ. ಕಂಸನ ಮನದಲ್ಲಿ ಈ ವಿಚಾರ ಬಂದ ಮೇಲೆ ಇನ್ನವನು ಭಕ್ತಿಯ ಮಾರ್ಗದಲ್ಲಿ ಸಾಗತೊಡಗಿದರೆ ಈ ಸತ್ಯವಂತೂ ಸಂಪೂರ್ಣ ಜಗತ್ತಿಗೆ ತಿಳಿದಿದೆ. ದೇವನಿಗಿಂತ ಅಧಿಕ ಶಕ್ತಿ ದೇವರ ನಾಮದಲ್ಲಿ ಅಡಗಿದೆ. ರಾವಣನ ಅಂತಿಮ ಸಮಯದ ಘಟನೆಯೇ ಈ ನಾಮದ ಶಕ್ತಿಗೆ ಜೀವಂತ ಪುರಾವೆಯಾಗಿದೆ. ಕೇವಲ ರಾಮನ ನಾಮವನ್ನು ಕೂಗಿದ್ದರಿಂದಲೇ ರಾವಣನ ಎಲ್ಲಾ ಪಾಪಗಳು ನಷ್ಟವಾಗಿದ್ದವು. ಈಗಲೂ ಕೂಡ ಅಂತಹದ್ದೇನೋ ಕಂಸನ ವಿಷಯದಲ್ಲಾದರೆ? ನಾರಾಯಣ ನಾರಾಯಣ, ನಿಮ್ಮ ಮಾತುಗಳಿಂದ ನನಗೆ ತೋಚುತ್ತಿದೆ ಪ್ರಭು, ಕಂಸ ವೈಕುಂಠಕ್ಕೆ ಬರುವುದರ ಹಿಂದೆ ಖಂಡಿತ ನಿಮ್ಮ ಲೀಲೆ ಇದೆ. ಕಾರಣವಿಲ್ಲದೆ ಈ ಪರಿವರ್ತನೆ ಆಗಿರಲಾರದು ಪ್ರಭು. ಅಷ್ಟೇ ಅಲ್ಲದೆ ಪೃಥ್ವಿಲೋಕದಲ್ಲಿ ಇತ್ತೀಚಿನ ಪ್ರಸಂಗಗಳು ಅತ್ಯಂತ ಅದ್ಭುತವೂ ರೋಚಕವೂ ಆಗಿವೆ. ಒಂದೆಡೆ ಕೃಷ್ಣ ಒಬ್ಬ ಮಾತೆಯನ್ನು ಪುತ್ರನೊಂದಿಗೆ ಸೇರಿಸುವ ಪಥದಲ್ಲಿ ಅಲೆದಾಡಿದರೆ, ಇನ್ನೊಂದೆಡೆ ಈ ಪಾಪಿ ಕಂಸ ವಿಷ್ಣು ಭಕ್ತಿಯ ಮಾರ್ಗದಲ್ಲಿ ನಡೆಯಲಿದ್ದಾನೆ. ನಿಮ್ಮದು ಇದೆಂತಹ ಲೀಲೆ ಪ್ರಭು? ನಾರಾಯಣ ನಾರಾಯಣ. ಈ ದಾರಿಗಳಲ್ಲಿ ಯಾವ ದಾರಿ ರಸ ತಳಕ್ ಹೋಗುತ್ತೆ ಅಂತ ನಮಗ್ ಹೇಗ್ ಗೊತ್ತಾಗುತ್ತೆ ಈಗ? ಅಮ್ಮ, ಚಿಂತೆ ಮಾಡ್ಬೇಡಿ. ನನ್ನಮ್ಮ ಹೇಳ್ತಾಳೆ, ಚಿಂತೆ ಚಿತೆ ಸಮಾನವಾಗಿರುತ್ತೆ. ಬುದ್ಧಿ ಮತ್ತೆ ವಿವೇಕ ಎರಡನ್ನು ಸುಟ್ಟು ಭಸ್ಮ ಮಾಡ್ಬಿಡುತ್ತೆ. ನಮ್ಗೆ ಪೂರ್ತಿ ವಿಶ್ವಾಸ ಇದೆ, ನಮ್ಗೆ ದಾರಿ ಯಾವುದು ಅಂತ ತಿಳಿಯುತ್ತೆ. ನಾವ್ ಸರಿಯಾದ ದಾರಿನ ಹುಡುಕ್ತೀವಿ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ ಕೃಷ್ಣ. ನನ್ನಮ್ಮ ಹೇಳ್ತಾಳೆ, ಒಮ್ಮೆ ಮನುಷ್ಯ ಸಂಕಲ್ಪ ಮಾಡಿದ್ರೆ ಈ ಜಗತ್ತಲ್ಲಿ ಯಾವ ಕೆಲ್ಸನೂ ಅಸಂಭವ ಅಲ್ಲ. ಭಕ್ತಿ ಮಾಡೋದು ಕಷ್ಟ ಏನೋ ಹೌದು. ನಾನಿವಾಗ ಯಾವ ಉಪಾಯ ಮಾಡ್ಲಿ? ಯಾವ ರೀತಿ ಇದನ್ನ ತಿಳ್ಕೊಳ್ಳೋದು? ಅಮ್ಮ, ನಮ್ ಸಮಸ್ಯೆಗೆ ದಾರಿ ಸಿಕ್ತು. ನೀರಿಂದ ನಮ್ಗೆ ಗೊತ್ತಾಗುತ್ತೆ ಯಾವ ದಾರಿ ರಸ ತಳಕ್ ಹೋಗುತ್ತೆ ಅಂತ. ನೀರಿಂದನಾ? ಹಾ ಅಮ್ಮ, ನೀರು ಭೂಮಿ ಕೆಳಗಡೆಯಿಂದಾನೇ ಹರಿತಾ ಸರಳವಾಗಿ ಓಡಾಡುತ್ತೆ. ನಾವು ಒಂದೊಂದಾಗಿ ಈ ಎಲ್ಲ ಹೊಂಡಕ್ಕೂ ನೀರ್ ತುಂಬೋಣ. ಯಾವ ಹೊಂಡದಲ್ಲಿ ನೀರು ಸಲೀಸಾಗಿ ಕೆಳಗಡೆ ತನಕ ಹೋಗುತ್ತೋ ಅದೇ ದಾರಿ ರಸ ತಳಕ್ಕೂ ಹೋಗುತ್ತೆ. ಆದ್ರೆ ಕಂದ, ನೀನಿಲ್ಲಿಗೆ ನೀರನ್ನು ಹೇಗ್ ತರ್ತೀಯ? ಚಿಂತೆ ಮಾಡ್ಬೇಡಿ ಅಮ್ಮ, ನೀರ್ ಬಂದ್ಬಿಡತ್ತೆ. ಕಾಳಿಂದಿ, ನನ್ಗೆ ನಿನ್ ಸಹಾಯದ ಅಗತ್ಯ ಇದೆ. ಹೇಳಿ ಕೃಷ್ಣ, ನಾನು ನಿಮಗೆ ಯಾವ ರೀತಿ ಸಹಾಯ ಮಾಡ್ಲಿ? ಕಾಳಿಂದಿ, ನನ್ಗೆ ತಿಳಿಬೇಕಾಗಿದೆ, ಇವೆಲ್ಲ ದಾರಿಲಿ ಯಾವ ದಾರಿ ರಸ ತಳಕ್ ಹೋಗುತ್ತೆ? ಇದು ನನ್ ಸೌಭಾಗ್ಯ ಕೃಷ್ಣ. ಈ ವಿಷಯ ತುಂಬಿದ ಯಮುನೆಯಿಂದ ನಿಮ್ಗೆ ಸಹಾಯ ಆಗ್ತಿದೆ.